ಕೊನೆಗೆ ಡಿಸೈಡ್ ಮಾಡಿದೆ, ಇಲ್ಲ ಮಾಡಲೇಬೇಕು ಅಂತ. ಸರಿ, ಒಂದು ಶಾರ್ಟ್ ಫಿಲಿಮ್ ಮಾಡೋಣ ಫಸ್ಟು ಅಂತ ಹೇಳಿ ಈ ಟೈಮ್ ಪಾಸ್ ಸಿನಿಮಾ ಫಸ್ಟ್ ಶುರುವಾಗಿದ್ದು ಶಾರ್ಟ್ ಫಿಲಿಮ್ ಆಗಿ. ಸೊ ಇವಾಗ ಯಾರು ನೀವು ಆರ್ಟಿಸ್ಟ್ ನೋಡ್ತಾ ಇದ್ದೀರಾ, ಇವರೆಲ್ಲರೂ ಆ ಶಾರ್ಟ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದವರೇನೆ. ಫಸ್ಟ್ 5 ದಿನದ ಶೂಟಿಂಗ್ಗೆ ಆ ಕಾಸು ಖರ್ಚಾಗೋಯ್ತು. ಆಮೇಲೆ ಮತ್ತೆ ಒಂದು 5 ಬೇಕಪ್ಪ ಅಂದೆ. 2 ಕೊಟ್ಟರು, ಅಲ್ಲ 2 ಲಕ್ಷ ಕೊಟ್ಟರು. ಅದು 2 ದಿನ ಶೂಟಿಂಗ್ ಮಾಡಿದೆ. ತಿರ್ಗಾ ಅವ್ರ ಹತ್ರ ಹೋದೆ. ಅವಾಗ 2 ಕೊಟ್ಟರು, ಅದು ನಿಜವಾಗ್ಲೂ ಅದೇ ಕೊಟ್ಟರು. ಈ ಕ್ಯಾರೆಕ್ಟರ್ ಮಾಡಬೇಕಾಗಿದ್ದು ನಮ್ಮ ಗುರುಪ್ರಸಾದ್ ಸರ್, ಮಠ ಗುರುಪ್ರಸಾದ್ ಸರ್ ಮಾಡಬೇಕಾಗಿದ್ದು ಕ್ಯಾರೆಕ್ಟರ್ದು. ಸೊ ನಾವು ಅಪ್ರೋಚು ಮಾಡಿದ್ವಿ, ನಮ್ಮ ಪ್ರಭಾಕರ್ ಸರೇನೇ ರೆಫರ್ ಮಾಡಿದ್ರು. ಅವರು ರಂಗನಾಯಕ ಫಿಲಿಮಲ್ಲಿ ಮಾಡಿದ್ರು. ಸೊ ಮೊದಲನೇದಾಗಿ ನಾನು ನಿರ್ದೇಶಕರಿಂದನೇ ಪ್ರಾರಂಭ ಮಾಡ್ತೀನಿ. ನಿರ್ದೇಶಕರು ಟೈಮ್ ಪಾಸನ್ನು ಡಾರ್ಕ್ ಹ್ಯೂಮರ್ ಬೇಸ್ಡ್ ಸ್ಟೋರಿ ಅಂತ ಹೇಳಿದ್ದಾರೆ. ಟ್ರೇಲರ್ ತಾವು ನೋಡಿದ್ದೀರಿ, ನಿರ್ದೇಶಕರ ಅಭಿಪ್ರಾಯ ಏನು ಸಿನಿಮಾ ಕುರಿತಂತೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ಟೈಮ್ ಪಾಸ್ ಚಲನಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮ ಮತ್ತು ಪತ್ರಿಕಾ ಮಾಧ್ಯಮ ಗೋಷ್ಠಿ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಮಾಧ್ಯಮ ಅತಿಥಿಗಳಿಗೆ, ಸ್ನೇಹಿತರಿಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಬಂದಿದ್ದಕ್ಕೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಈ AV ಪ್ಲೇ ಮಾಡೋ ಐಡಿಯಾ ಇರಲಿಲ್ಲ. ನಾನು ಇದಕ್ಕೆ ಮುಂಚೆ ಮೀಡಿಯಾನ ಅಡ್ರೆಸ್ ಮಾಡಿದ್ದೀನಿ. ಯಾಕಂದರೆ 3 ಸಿನಿಮಾ ಆರ್ಟಿಸ್ಟಾಗಿ ನಾನು ಬಂದಿದ್ದು, ಫಸ್ಟ್ ಆರ್ಟಿಸ್ಟಾಗಿ 3 ಸಿನಿಮಾನೂ ಸ್ಕ್ರೀನ್ ಮೇಲೆ ಬರಲಿಲ್ಲ. ಫಸ್ಟ್ ಸಿನಿಮಾ ಅದು ತುಂಬ ಚೆನ್ನಾಗಿದೆ, ಕೋಇನ್ಸಿಡೆನ್ಸ್. ಫಸ್ಟ್ ಸಿನಿಮಾ ಮುಹೂರ್ತ ಆಯಿತು, ಶೂಟಿಂಗ್ ಆಗಲಿಲ್ಲ. 2ನೇ ಸಿನಿಮಾ ಶೂಟಿಂಗ್ ಆಯಿತು, ಅರ್ಧಕ್ಕೆ ನಿಂತೋಯ್ತು. 3ನೇ ಸಿನಿಮಾ ಪೂರ್ತಿ ಕಂಪ್ಲೀಟ್ ಆಯಿತು, ರಿಲೀಸ್ ಆಗಲಿಲ್ಲ. ಐರನ್ ಲೆಗ್ ಅಂತ ಕರೆಯೋಕ್ಕೆ ಶುರು ಮಾಡಿಬಿಟ್ರು. ನಮಗೂ ಅದೊಂಥರ ಗಿಲ್ಟ್ ಕಾಣೋಕ್ಕೆ ಶುರು ಆಯಿತು. ಏಜ್ ಆಗ್ತಾ ಬಂತು, ತಲೆ ಕೂದಲು ಉದುರ್ತು, ಬಾಡಿ ಸ್ಟ್ರಕ್ಚರ್ ಹೀರೋ ಆಗಬೇಕು, ಆರ್ಟಿಸ್ಟ್ ಆಗಬೇಕಂತ ಬಂದಿದ್ದ ಹಾಗೆ ಎಲ್ಲ ಚೇಂಜ್ ಆಗ್ತಾ ಹೋಯಿತು. ಫ್ರಸ್ಟ್ರೇಷನಲ್ಲಿ, ಡಿಪ್ರೆಷನಲ್ಲಿ. ಸರಿ, ಸಿನಿಮಾ ಆಸೆ ಕಮ್ಮಿ ಆಗಲಿಲ್ಲ. ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅನ್ನೋದೊಂದಿತ್ತು. ಸರಿ, ನಾವು ಟೆಕ್ನಿಷಿಯನ್ ಆಗೋಣ, ಡೈರೆಕ್ಟರ್ ಆಗೋಣ ಅಂತ ಹೇಳಿ ಒಂದು ಐಡಿಯಾ ಬಂತು. ಮನೇಲಿ ಹೇಳಿದೆ, ಒಪ್ಪಲಿಲ್ಲ. ಸಾಕಪ್ಪ ಸಿನಿಮಾ ಸಾವಾಸ ಅಂತ ಹೇಳಿದ್ರು. ಬಟ್ ಆದರೂ ಎಲ್ಲೋ ಒಂದು ಕಡೆ ಅದು ಪ್ರಿಕ್ಕಿಂಗ್ ಅಂತ ಕರೀತಾರೆ, ಕಡಿತಾ ಇತ್ತು. ಸೊ ಕೊನೆಗೆ ಡಿಸೈಡ್ ಮಾಡಿದೆ, ಇಲ್ಲ ಮಾಡಲೇಬೇಕು ಅಂತ. ಸರಿ, ಒಂದು ಶಾರ್ಟ್ ಫಿಲಿಮ್ ಮಾಡೋಣ ಫಸ್ಟು ಅಂತ ಹೇಳಿ ಈ ಟೈಮ್ ಪಾಸ್ ಸಿನಿಮಾ ಫಸ್ಟ್ ಶುರುವಾಗಿದ್ದು ಶಾರ್ಟ್ ಫಿಲಿಮ್ ಆಗಿ. ಸೊ ಇವಾಗ ಯಾರು ನೀವು ಆರ್ಟಿಸ್ಟ್ ನೋಡ್ತಾ ಇದ್ದೀರಾ, ಇವರೆಲ್ಲರೂ ಆ ಶಾರ್ಟ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದವರೇನೆ. ಸೊ ಶಾರ್ಟ್ ಫಿಲಿಮ್ ಮಾಡಿದ್ವಿ. ಶಾರ್ಟ್ ಫಿಲಿಮ್ ಮಾಡಿ ಸಕ್ಸಸ್ ಆಯಿತು. ಸರಿ, ಸಿನಿಮಾ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ. ಫಸ್ಟು MH ಕೃಷ್ಣಮೂರ್ತಿ, ನಮ್ಮ ಪ್ರೊಡ್ಯೂಸರ್, ನಮ್ಮ ತಂದೆಯವರು. ಸೊ ನಮ್ಮ ತಂದೆಗೆ ಹೇಳಿದೆ, ನೋಡಪ್ಪ, ಇದೇನು ಶಾರ್ಟ್ ಫಿಲಿಮ್ ಮಾಡಿದ್ಯಲ್ಲ, ಇದೇ ಥರ ಚಿಕ್ಕದಾಗಿ ಮುಗಿಸ್ಕೊಳ್ಳೋದಾಗಿದ್ದರೆ ನಾನು ಬಂಡವಾಳ ಹಾಕ್ತೀನಿ ಅಂದರು. ಎಷ್ಟು ಅಂದರು, ಅನುಭವ ಇರಲಿಲ್ಲ. ಒಂದು ಚಿಕ್ಕ ಅಮೌಂಟ್ ಹೇಳಿಬಿಟ್ಟೆ. ಚಿಕ್ಕ ಅಮೌಂಟ್ನು ಒಂದು ಸ್ವಲ್ಪ ಜಾಸ್ತಿನೇ ಹೇಳಿದೆ. ಒಂದು 15 ಲಕ್ಷ ಇದ್ದರೆ ಸಿನಿಮಾ ಮಾಡಿಬಿಡ್ತೀನಿಪ್ಪ ಅಂತ. ಓಕೆ, ಗ್ರಾಂಟೆಡ್. ಫಸ್ಟ್ 5 ದಿನದ ಶೂಟಿಂಗ್ಗೆ ಆ ಕಾಸು ಖರ್ಚಾಗೋಯ್ತು. ಆಮೇಲೆ ಮತ್ತೆ ಒಂದು 5 ಬೇಕಪ್ಪ ಅಂತ 2 ಕೊಟ್ಟರು, ಅಲ್ಲ 2 ಲಕ್ಷ ಕೊಟ್ಟರು. ಅದು 2 ದಿನ ಶೂಟಿಂಗ್ ಮಾಡಿದೆ. ತಿರ್ಗಾ ಅವ್ರ ಹತ್ರ ಹೋದೆ. ಅವಾಗ 2 ಕೊಟ್ಟರು, ಅದು ನಿಜವಾಗ್ಲೂ ಅದೇ ಕೊಟ್ಟರು. ಕೊನೆಗೆ ಅರ್ಧಕ್ಕೆ ಸಿನಿಮಾ ತಿರ್ಗಾ ಮತ್ತೆ ನಿಲ್ತು. ಡೈರೆಕ್ಷನಲ್ಲೂ ಐರನ್ ಲೆಗ್ ಅಂದ್ಬಿಡ್ತಾರೆ ಅನ್ನೋ ಒಂದು ಚಿಂತೆ ಕಾಡೋಕ್ಕೆ ಶುರು ಆಯಿತು. ಆಮೇಲೆ ಗುಂಡೂರು ಶೇಖರ್, ನಮ್ಮ 2ನೇ ನಿರ್ಮಾಪಕರು, ಅವ್ರ ಹತ್ರಕ್ಕೆ ಹೋದೆ. ಸರ್, ಒಂದು ಫಿಲಿಮ್ ಮಾಡಿದ್ದೀನಿ, ಅರ್ಧಕ್ಕೆ ನಿಂತೋಗಿದೆ, ನೀವು ಅದನ್ನು ಕಂಪ್ಲೀಟ್ ಮಾಡಿಕೊಡಿ, ರಿಲೀಸ್ ಬಂದಿದ್ದು ಫಸ್ಟು ಇನ್ಸ್ಟಾಲ್ಮೆಂಟ್ ನೀವು ತೊಗೊಂಬಿಡಿ ಅಂತ ಹೇಳಿದೆ. ಸರಿ ಆಯಿತು ಅಂದರು. ಅವರು ದುಡ್ಡು ಹಾಕಿದ್ರು. ಸಿನಿಮಾ ಕಂಪ್ಲೀಟ್ ಆಯಿತು. ಒಂದು ಅರ್ಧ ಪೋಸ್ಟ್ ಪ್ರೊಡಕ್ಷನ್, ಸಿನಿಮಾ ಪೂರ್ತಿ ಶೂಟಿಂಗ್ ಮುಗೀತು, ಪೋಸ್ಟ್ ಪ್ರೊಡಕ್ಷನ್ ಅರ್ಧ ಮುಗೀತು. ಅವ್ರಿಗೆ ಹೇಳಿದ ಬಜೆಟು ಅಷ್ಟೇ, ತುಂಬ ಕಮ್ಮಿ ಹೇಳಿಬಿಟ್ಟೆ. ಕೊನೆಗೆ ಅವರು, ಇಲ್ಲಪ್ಪ ಇದಕ್ಕೆ ಮೇಲೆ ಆಗಲ್ಲ, ನನ್ನ ಹತ್ರ ಇಲ್ಲ, ಬಿಟ್ಬಿಡು, ಏನು ಮಾಡಿದ್ದೆ ಹಂಗೆ ರಿಲೀಸ್ ಮಾಡು ಅಂದರು. ಸರ್, ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್, ಅಸಹ್ಯವಾಗಿರುತ್ತೆ, ಫಸ್ಟ್ ಸಿನಿಮಾ ಸ್ವಲ್ಪ ಚೆನ್ನಾಗಿ ರಿಲೀಸ್ ಮಾಡಬೇಕು ಅಂತ ಹೇಳಿದೆ. ಸರಿ, ಹೀಗೆ ದಿನಗಳು ಪಾಸ್ ಆಗ್ತಾಯಿತ್ತು, ಟೈಮ್ ಪಾಸ್ ಆಗ್ತಾಯಿತ್ತು. ಆಮೇಲೆ ನಮ್ಮ ಕಿರಣ್ ಕುಮಾರ್ ಶೆಟ್ಟರು ಸಿಕ್ಕಿದ್ರು. ಇವರು ನನ್ನ ಹಳೆ ಸ್ನೇಹಿತರು. ಏನಾಯ್ತು ನಿಮ್ಮ ಸಿನಿಮಾ ಕತೆ ಅಂದರು. ನೋಡಿ ಸರ್, ಈ ಥರ ಇದೆ, ದಯವಿಟ್ಟು ಒಂಚೂರು ಬನ್ನಿ, ಚಿಕ್ಕ ಫಿಲಿಮ್ ಅಷ್ಟೇ, ನೋಡಿ ನೀವು ಬಂದು ರಿಲೀಸ್ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗತ್ತೆ ಅಂತ ಹೇಳಿದೆ. ಅವ್ರು ಬಂದು ರಿಲೀಸ್ ಮಾಡಿಕೊಡಿ ಅಂದ ತಕ್ಷಣ ಏನೋ ನಾನು ಟೇಪ್ ಕಟ್ ಮಾಡೋದಕ್ಕೆ ಕರಿತಾ ಇದ್ದೀನಿ ಅಂದ್ಕೊಂಡ್ಬಿಟ್ರು ಅವರು. ಆಯ್ತು ಸರಿ ಮಾಡೋಣ ಬಿಡಿ ಅಂದರು.
ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಸರ್ ಕಾಸು ಕೊಡಿ ಸರ್ ಅಂದೆ. ಕೊಟ್ಟರು ಸರಿಯಾಗಿ. ಕೊನೆಗೆ ಅವ್ರನ್ನೂ ಒಪ್ಪಿಸಿ ಅರ್ಧ ಕಂಪ್ಲೀಟ್ ಆಗಿದ್ದು ಪೋಸ್ಟ್ ಪ್ರೊಡಕ್ಷನ್ ಪೂರ್ತಿ ಕಂಪ್ಲೀಟ್ ಮಾಡಿ ಪ್ರಚಾರ ಮಾಡಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಟೈಮ್ ಪಾಸ್ ಜರ್ನಿ ಇದು. ತುಂಬ ಜನ ಕೇಳಿದ್ರು ಟೈಮ್ ಪಾಸ್ಗೋಸ್ಕರ ಸಿನಿಮಾ ಮಾಡಿದ್ಯಾ ಅಂತ. ಇಲ್ಲ, ಟೈಮ್ ಪಾಸ್ಗೋಸ್ಕರ ಮಾಡಿರೋ ಸಿನಿಮಾ ಅಲ್ಲ ಇದು. ಇದೊಂದು ಜರ್ನಿ, ಇದೊಂದು ಟ್ರಾವೆಲ್. ಸಾಕಷ್ಟು ನೋವು, ಅವಮಾನಗಳು. ನೀವು ಸಿನಿಮಾ ಅಂತಮ್ ಸಾಂಗ್ ಕೇಳಿರಬೇಕು, ಅದು ಹಾಡು ನಾನೇ ಬರೆದಿದ್ದು. ಸೊ ನನಗೆ ಸಿನಿಮಾ ಅಂದರೆ ಅಷ್ಟು ಇಷ್ಟ. ನಿಮ್ಮ ಎಲ್ಲರ ಆಶೀರ್ವಾದ ಬೇಕು. ನನಗೆ ಜಾಸ್ತಿ ಮಾತುಗಳು ಬರ್ತಾ ಇಲ್ಲ, ಮಾತಾಡೋದಕ್ಕೆ ಎಮೋಷ್ನಲ್ ಆಗ್ತಾ ಇದ್ದೀನಿ. ಹೌದು ಸರ್, ಒಂದಷ್ಟು ನಮ್ಮ ಲೈಫಲ್ಲಿ ನಡೆದಿರೋದನ್ನ. ಹೌದು. ಸ್ವಲ್ಪ ಪ್ರಯೋಗಗಳು ಇಮ್ರಾನ್ ಮೇಲೂ ಮಾಡಿದ್ದೀನಿ, ಸ್ವಲ್ಪ ಪ್ರಯೋಗಗಳು ಪ್ರಭಾಕರ್ ಸರ್ ಮೇಲೂ ಮಾಡಿದ್ದೀನಿ. ಯಾಕೆಂದರೆ ನಮ್ಮ ತಂದೆನೇ ನಿರ್ಮಾಪಕರಾಗಿ ಫಸ್ಟ್ ಬಂದಿದ್ದಲ್ವಾ. ಸೊ ನಮ್ಮ ತಂದೆನೂ ಒಂದು ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನಿರ್ಮಾಪಕರ ಮೇಲೆ ಪ್ರಯೋಗ ಮಾಡಿದ್ದೀನಿ. ಇಲ್ಲ ಇಲ್ಲ, ಬೈಯೋದನ್ನ ಹಾಕಿದ್ದೀನಲ್ಲ ಸರ್. ನೀನೇನು ಬೇಕಾದರೂ ಮಾಡು, ಫಸ್ಟು ಮನೆ ಬಿಟ್ಟು ಹೋಗು ಅಂತ ಹೇಳೋದು ಡೈಲಾಗ್ ನೋಡಿದ್ರಲ್ಲ ನೀವು. ಸಖತ್ತಾಗಿ ರಾಮ ಜನ್ಮಭೂಮಿ ಅಯೋಧ್ಯೆ ಉದ್ಘಾಟನೆ ದಿವಸ ನಮ್ಮ ಸಿನಿಮಾ ಮುಹೂರ್ತ ಸರ್. ಸೊ 22 ಜನವರಿ 2024 ಶುರು ಮಾಡಿದ್ವಿ. 5 ದಿನ ಮಾಡಿದ್ವಿ, ಸ್ಟಾಪ್ ಆಯಿತು. 2 ದಿನ ಮಾಡಿದ್ವಿ. ಹೀಗೆ 2 ದಿನ 3 ದಿನ ಕೂಡಿಸ್ಕೊಂಡು ಕಂಪ್ಲೀಟ್ ಮಾಡಿಬಿಟ್ವಿ ಸರ್. ಹೌದು ಸರ್, ಟೋಟಲ್ ಎಂಟೈರ್ ನಮ್ಮ ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಇವತ್ತೇನು ಇಂಡಸ್ಟ್ರಿ ಇದೆ, ಹೊಸಬ್ರು ಯಾವ ಥರ ಸಿನಿಮಾ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ತೊಗೊಂಡೋಗಿದ್ದೀನಿ. ತುಂಬ ರಾವಾಗಿ ಸೀರಿಯಸ್ ಆಗಿ ತೊಗೊಂಡೋಗಿಲ್ಲ, ಕಾಮಿಡಿಯಾಗಿ ತೊಗೊಂಡೋಗಿದ್ದೀನಿ. ಜನಕ್ಕೆ ಬೋರ್ ಹೊಡಿಬಾರ್ದು. ಇವಾಗ ನಿರ್ಮಾಪಕರು ದುಡ್ಡು ಎಷ್ಟು ಇಂಪಾರ್ಟೆಂಟೋ, ಪ್ರೇಕ್ಷಕರ ದುಡ್ಡು ಅಷ್ಟೇ ಇಂಪಾರ್ಟೆಂಟ್. ಅವ್ರ ಸಿನಿಮಾಗೆ ಬರೋದು ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಅವ್ರಿಗೆಲ್ಲೂ ಎಂಟರ್ಟೈನ್ಮೆಂಟಲ್ಲಿ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು ಅಂತ ಆದಷ್ಟು ಕಾಮಿಡಿ ಎಲಿಮೆಂಟ್ಸ್ ಮೇಲೆ ಹೋಗಿದ್ದೀನಿ. ಸಿನಿಮಾ ನೋಡಿ ಸರ್, ಸಿನಿಮಾ ನೋಡಿ ಸರ್. ಹೌದೌದು, ವಿಗ್ ಸರ್, ವಿಗ್ ಗಡ್ಡ ಬಿಟ್ಟಿದೆ ಸರ್. ನಾನು ಆ್ಯಕ್ಟ್ ಮಾಡ್ಬೇಕನ್ನೋ ನನ್ನ ಇಂಟೆನ್ಷನ್ ಇರಲಿಲ್ಲ ಸರ್. ಆ್ಯಕ್ಟಿಂಗೇ ಮಾಡಬಾರ್ದು ಅಂತಲೇ ಡಿಸೈಡ್ ಮಾಡಿದ್ದೆ. ಈ ವೇದಿಕೆಯಲ್ಲಿ ಹೇಳ್ಬೋದು, ಏನು ತಪ್ಪಿಲ್ಲ. ಈ ಕ್ಯಾರೆಕ್ಟರ್ ಮಾಡಬೇಕಾಗಿದ್ದು ನಮ್ಮ ಗುರುಪ್ರಸಾದ್ ಸರ್, ಮಠ ಗುರುಪ್ರಸಾದ್ ಸರ್ ಮಾಡಬೇಕಾಗಿದ್ದು ಕ್ಯಾರೆಕ್ಟರ್ದು. ಸೊ ನಾವು ಅಪ್ರೋಚು ಮಾಡಿದ್ವಿ, ನಮ್ಮ ಪ್ರಭಾಕರ್ ಸರೇನೇ ರೆಫರ್ ಮಾಡಿದ್ರು. ಅವರು ರಂಗನಾಯಕ ಫಿಲಿಮಲ್ಲಿ ಮಾಡಿದರು. ಸೊ ಗುರುಪ್ರಸಾದ್ ಸರ್ನ ಇಟ್ಟು ಮಾಡಬೇಕು ಅಂದಾಗ ಅವರೇ ನಂಬರ್ ಕೊಟ್ಟರು. ನಾನು ಅಪ್ರೋಚ್ ಮಾಡಿದೆ, ಅವ್ರು ಮಾಡ್ತೀನಿ ಅಂತಲೂ ಹೇಳಿದ್ರು. ಆಮೇಲೆ ಏನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತು. ಸೊ ನಾನು ದೀಕ್ಷೆಗೋಸ್ಕರ, ಪೂಜೆ ಕಾರ್ಯಕ್ರಮಕ್ಕೋಸ್ಕರ ಗಡ್ಡ ಬಿಟ್ಟಿದ್ದು. ಸಿನಿಮಾ ಮುಗಿಸ್ಬಿಟ್ಟು ಹಠ ಹಿಡಿದು ಹೆಂಗಾದರೂ ಈ ಸಿನಿಮಾ ಮಾಡಬೇಕು ಅನ್ನೋದಕ್ಕೋಸ್ಕರ ವ್ರತದಲ್ಲಿದ್ದೆ. ಕೊನೆಗೆ ಅದು ಕ್ಯಾರೆಕ್ಟರಾಗೆ ಚೇಂಜ್ ಆಗಿದೆ ನೋಡಿ. ನಾನು ಆ್ಯಕ್ಟಿಂಗ್ ಬೇಡ ಅಂತ ಬಿಟ್ರು ಆ್ಯಕ್ಟಿಂಗ್ ನನ್ನ ಹತ್ರ ಮಾಡಿಸ್ಕೊಂಥದ್ದು. ಸೊ ಅದು ಸಿನಿಮಾ ಪವರು. ತುಂಬ ಖುಷಿ ಆಗ್ತಾಯಿದೆ ಸರ್. ನೋಡಿದೆ ಸರ್, ಯಾರು ನೋಡಿದ್ರು ಸರ್, ತುಂಬ ಖುಷಿಪಟ್ಟರು ಸರ್. ಕೊನೆಗೂ ನೀನು ಡಿಗ್ರಿ ಮಾಡಿಬಿಟ್ಟೆ ಅಂದರು. ಅದು ಯಾವ ಅರ್ಥದಲ್ಲಿ ಹೇಳೋದು ಗೊತ್ತಿಲ್ಲ. ನಾನು ಡಿಗ್ರಿ ನಿಜವಾಗ್ಲೂ ಲೈಫಲ್ಲಿ ಮಾಡಿಲ್ಲ. ನಾನು ಬರೀ ಓದಿರೋದು 10ನೇ ಕ್ಲಾಸ್. ಆಮೇಲೆ ಕಾಲೇಜಿಗೆ ಕಳಿಸಿದ್ರು, ನಾನು ಸೀದಾ ಥಿಯೇಟ್ರಿಗೆ ಬಂದ್ಬಿಟ್ಟೆ, ಕಾಲೇಜಿಗೆ ಹೋಗಲಿಲ್ಲ. ಯಾವುದಕ್ಕೆ ಸರ್? ಇದಾರಲ್ಲ ಸರ್ ನಮ್ಮ ಕಿರಣ್ ಕುಮಾರ್ ಶೇಖರ್. ಹೌದು. ಇವ್ರಿಗೂ ಗುಂಡೂರು ಶೇಖರ್ಗೆ ಹೇಳಿದ್ದು, ರಿಲೀಸ್ ಮಾಡಿದ ತಕ್ಷಣ ಫಸ್ಟ್ ಏನು ಬರುತ್ತೆ ಅದನ್ನ ನೀವು ತಗೊಂಡ್ಬಿಡಿ. ಅವ್ರ ಹತ್ರ ಪೂರ್ತಿ ಬ್ಯಾಲೆನ್ಸ್ ಶೀಟ್ ಸಮೇತ ಕೊಟ್ಬಿಟ್ಟಿದ್ದೀನಿ ಸರ್. ನಾವೇ ಓನ್ ರಿಲೀಸ್ ಮಾಡ್ತಾ ಇದ್ದೀವಿ ಸರ್. ನಾವು ಅಪ್ರೋಚ್ ಮಾಡಿದ್ವಿ ಡಿಸ್ಟ್ರಿಬ್ಯೂಟರ್ಗಳನ್ನ. ನಾವೊಂದಷ್ಟು ಪ್ರಾಕ್ಟಿಕಲ್ ಸರ್ವೇಸು, ರಿಸರ್ಚ್ ಎಲ್ಲ ಮಾಡಿದ್ವಿ ಸರ್. ಸೊ ನಾವು ರಿಲೀಸ್ ಮಾಡೋದೇ ಉತ್ತಮ ಅಂತ ನಮಗೆ ಅನಿಸ್ತು. ಅದಕ್ಕೆ ನಾವೇ ಓನ್ ರಿಲೀಸ್ ಮಾಡ್ತಾ ಇದ್ವಿ. ಇಲ್ಲ, ಇದ್ದಾರೆ ಸರ್, ಸ್ನೇಹಿತರಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಆಲ್ ಮಲ್ಟಿಪ್ಲೆಕ್ಸ್ ಎಂಟೈರ್ ಕರ್ನಾಟಕ ಕನ್ಫರ್ಮೇಷನ್ ಆಗಿದೆ. ಇವಾಗ ಒಂದು ಸುನಾಮಿ ಅಲ್ಲೇ ಇದೆ. ಇನ್ನೊಂದು ವಾರದಲ್ಲಿ ಸಿಂಗಲ್ ಸ್ಕ್ರೀನ್ದು ಕನ್ಫರ್ಮ್ ಆಗುತ್ತೆ. ಬಿಫೋರ್ 1 ವೀಕ್ ಸಿಂಗಲ್ ಸ್ಕ್ರೀನ್ ಕನ್ಫರ್ಮ್ ಆಗುತ್ತೆ. ಸೊ ಇನ್ನು 10 ದಿನ ಇದೆ, ಇನ್ನೊಂದು 3 ದಿನದಲ್ಲಿ ಸಿಂಗಲ್ ಸ್ಕ್ರೀನ್ ಕನ್ಫರ್ಮ್ ಆಗುತ್ತೆ. ಎಲ್ಲರೂ ನಿಮ್ಮ ಫ್ಯಾಮಿಲಿಗಳ ಜೊತೆ ಬಂದು ಸಿನಿಮಾ ನೋಡಿ, ಮಾಧ್ಯಮದ ಮುಖಾಂತರ ನಿಮ್ಮೆಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಇವತ್ತು ಸಿನಿಮಾ ಇಂಡಸ್ಟ್ರಿ ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದು ನನಗಿಂತ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ನೀವು ದಿನಕ್ಕೆ 3 ಪ್ರೆಸ್ ಮೀಟ್ ಮಾಡ್ತಾ ಇರ್ತೀರ. ಸಿನಿಮಾ ಇಂಡಸ್ಟ್ರಿ ಏನು, ಸಿನಿಮಾ ಇಂಡಸ್ಟ್ರಿ ಯಾವ ಥರ ಇದೆ ಅನ್ನೋದು ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು.
ನಾನು ಮಾತಾಡಬಾರ್ದು, ನಾವೇನು ಕೆಲಸ ಮಾಡಿದ್ದೀವಿ ತೋರಿಸ್ಬಿಡೋಣ ಅಂತಲೇ ಆ ವಿಡಿಯೋ ನಾನು ಮಾಡಿಸಿದ್ದು. ಸೊ ಎಲ್ಲ ಕಡೆ ಹೋಗಿ ಜನರನ್ನ ತಲುಪಿಸೋ ಅಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಅದು ಸಾಕಾಗ್ತಾ ಇಲ್ಲ, ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನೀವು ಮನಸ್ಸು ಮಾಡಿದ್ರೆ ಮಾತ್ರ ಅದಾಗತ್ತೆ. ನೀವು ನಮ್ಮ ಸಿನಿಮಾನ ಮನೆ ಮನೆಗೂ ತಲುಪಿಸಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ರಾಜಣ್ಣ ಅವರೊಂದು ಹಾಡು ಹೇಳಿದ್ರು ರಾಘವೇಂದ್ರಗೆ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತ. ನಾನು ನಿಮ್ಮ ಮುಖಾಂತರ ಜನರ ಹತ್ರ ಕೇಳ್ಕೊತಾ ಇರೋದು ಅಷ್ಟೇ, ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ, ಇದು ನಿಮ್ಮ ಸಿನಿಮಾ. ಇಲ್ಲಿವರೆಗೂ ಇದು ನಮ್ಮ ಸಿನಿಮಾ. ಇವತ್ತಿನ ಕಾರ್ಯಕ್ರಮ ಆದಮೇಲೆ ಅದು ನಿಮ್ಮ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಕಂಟೆಂಟ್ ಇರೋ ಸಿನಿಮಾಗನ್ನ ಕಾಪಾಡಿ ನೋಡಿ, ನೋಡಿದ್ಮೇಲೆ ನಿಮ್ಮ ರಿವ್ಯೂಸ್ನ ಮರೀದಿರ ಇನ್ನೂ ಒಂದು 4 ಜನಕ್ಕೆ ಹೇಳಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.